ಜಾರಿ ನಿರ್ದೇಶನಾಲಯ, ಆದಾಯ ತೆರಿಗೆ ಇಲಾಖೆ, ಸಿಬಿಐ ತನಿಖೆಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಭಯಪಟ್ಟು ನಮ್ಮ ಪಕ್ಷದ ನಾಯಕರು ಬಿಜೆಪಿ ಸೇರ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಆಗಾಗ ಹೇಳ್ತಲೇ ಇದೆ. ವಾಷಿಂಗ್ ಮೆಷಿನ್ ಬಿಜೆಪಿಯನ್ನ, ಅದರಲ್ಲೂ ನೇರವಾಗಿ ಮೋದಿಯನ್ನ ಟೀಕೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬಳಸುವಂತಹ ಪದ ವಾಷಿಂಗ್ ಮೆಷಿನ್. ಅಂದರೆ ಎಷ್ಟೇ ಕಳಂಕ ಇದ್ರೂ ಕೂಡ, ಎಂಥದ್ದೇ ತನಿಖೆಗಳು ನಡೀತಾ ಇದ್ರೂ ಕೂಡ ಒಂದು ಬಾರಿ ಬಿಜೆಪಿಯ ಕೈ ಹಿಡಿದ್ರೆ ಸಾಕು, ಅವರಿಗೆ ಎಲ್ಲ ಕಡೆಗಳಿಂದಲೂ ಕೂಡ ಕ್ಲೀನ್ ಚಿಟ್ ಸಿಕ್ಬಿಡುತ್ತೆ. ಬಿಜೆಪಿ ಪಕ್ಷ ಒಂಥರ ವಾಷಿಂಗ್ ಮಿಷಿನ್ ಥರ, ಎಷ್ಟೇ ಕೊಳೆ ಕಳಂಕ ಇದ್ರೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಬಿಜೆಪಿ ಪಕ್ಷಕ್ಕೆ ಹೋದ ತಕ್ಷಣ ಅನ್ನೋ ರೀತಿಯ ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಲೇ ಇರುತ್ತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹಗರಣಗಳನ್ನ ಹೊತ್ತ ರಾಜಕಾರಣಿಗಳು ಬಿಜೆಪಿ ಪಾಳೆಯವನ್ನ ಒಬ್ಬರ ಹಿಂದೆ ಒಬ್ಬರಂತೆ ಸೇರ್ಕೊಳ್ತಿದ್ದಾರೆ. ಕೆಲವರಿಗಂತೂ ಉತ್ತಮ ಅಧಿಕಾರದ ಸ್ಥಾನಮಾನಗಳೇ ಸಿಕ್ಬಿಟ್ಟಿದೆ. ಜಾರಿ ನಿರ್ದೇಶನಾಲಯ, ತೆರಿಗೆ ಇಲಾಖೆ ನೋಟಿಸ್ ಬಂತು ಅಂದ ತಕ್ಷಣ ಆ ನೋಟಿಸ್ ಬಂದ ಕೆಲವೇ ತಿಂಗಳಲ್ಲಿ ಹಲವರು ಬಿಜೆಪಿಯ ಕೈ ಹಿಡಿತಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಘಟನೆ ನಡೀತಾ ನಿಮ್ಮ ಗಮನಕ್ಕೆ ಆ ವಿಚಾರವನ್ನ ಬಿಡ್ತಾ ಇದ್ದೀವಿ. ಯಾಕಂತಂದ್ರೆ ನಿನ್ನೆ ಬಿಜೆಪಿ ಪಕ್ಷವನ್ನ ಮರು ಸೇರ್ಪಡೆಗೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇವ್ರಿಗೂ ಕೂಡ ಭವಿಷ್ಯದಲ್ಲಿ ಕ್ಲೀನ್ ಚಿಟ್ ಸಿಗತ್ತಾ, ಶುದ್ಧ ಹಸ್ತರು ಅಂತ ಹೇಳಿ ಅವರನ್ನ ಪರಿಗಣಿಸಲಾಗತ್ತಾ, ಹೀಗಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಶುದ್ಧ ಹಸ್ತರಾಗ್ತಾರಾ ಜನಾರ್ದನ್ ರೆಡ್ಡಿ ಅವರು ಗೊತ್ತಿಲ್ಲ. ಸದ್ಯಕ್ಕೆ ಬಿಜೆಪಿ ಪಕ್ಷಕ್ಕಂತೂ ಮರು ಸೇರ್ಪಡೆಗೊಂಡಿದ್ದಾರೆ. ರೆಡ್ಡಿ ಅವರ ವಿರುದ್ಧವಾಗಿ 2011ರಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ ದಾಖಲಾಗಿತ್ತು. ರೆಡ್ಡಿ ಅವರ ಬಂಧನ ಕೂಡ ಆಯಿತು. ಬಂಧನ, ಆ ಶಿಕ್ಷೆಯನ್ನ ಅನುಭವಿಸಿ ಕೆಲ ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಜನಾರ್ದನ ರೆಡ್ಡಿ ಅವರು. ಜೈಲು ಶಿಕ್ಷೆಯನ್ನ ಅನುಭವಿಸಿ ವಾಪಸ್ ಬಂದರು. ಅಕ್ರಮ ಗಣಿಗಾರಿಕೆ ಪ್ರಕರಣ ಅದಾದ ನಂತರದಲ್ಲಿ ಸೀಸ್ ಮಾಡಲಾಗಿದ್ದ ಅದಿರು ನಾಪತ್ತೆಯಾಯಿತು. ನಂತರದಲ್ಲಿ ಜಡ್ಜ್ ಮೇಲೆ ಒತ್ತಡವನ್ನು ತರುವ ಪ್ರಯತ್ನವನ್ನು ಮಾಡಿದ್ರು. ಹೀಗೆ ಸಾಲು ಸಾಲು ಪ್ರಕರಣಗಳು 2011ರಿಂದ ಪ್ರಾರಂಭವಾಗಿ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು. ಕೆಲ ವರ್ಷಗಳ ಕಾಲ ಜೈಲಿನಲ್ಲೇ ಇದ್ದು ಇದೀಗ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ ರೆಡ್ಡಿಗಾರು. ಇದೀಗ ಜನಾರ್ದನ ರೆಡ್ಡಿ ವಿರುದ್ಧ ಬರೋಬ್ಬರಿ 20 ಪ್ರಕರಣಗಳು ತನಿಖಾ ಹಂತದಲ್ಲಿದೆ. ಕೆಲವೊಂದಷ್ಟು ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಬರೋಬ್ಬರಿ 20 ಪ್ರಕರಣ. ನೆನಪಲ್ಲಿಟ್ಕೊಳ್ಳಿ, ನಾಳೆ ದಿನ ಈ ಸಂಖ್ಯೆ ಕೂಡ ಕಾಂಗ್ರೆಸ್ ಪಾಳೆಯದ ಟೀಕೆಗೆ ಬಹಳ ದೊಡ್ಡ ಅಸ್ತ್ರವಾಗಿ ಬಳಕೆ ಆದರೂ ಕೂಡ ಅಚ್ಚರಿ ಇಲ್ಲ. 20 ಪ್ರಕರಣಗಳು ಬಾಕಿ ಇರುವ ಸಂದರ್ಭದಲ್ಲೇನೆ ಬಿಜೆಪಿಯ ಜೊತೆಯಲ್ಲಿ ಮರು ಸಖ್ಯವನ್ನ ಸಾಧಿಸಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. 20 ಪ್ರಕರಣಗಳ ಪೈಕಿ 9 ಸಿಬಿಐನ ಅಡಿಯಲ್ಲಿ, ಹಾಗೆ 1 ಸಿಐಡಿಯ ಅಡಿಯಲ್ಲಿ, ಲೋಕಾಯುಕ್ತದ ಅಡಿಯಲ್ಲಿ 8, ಇಡಿಯಲ್ಲಿ 1, ಕನಕಗಿರಿ ಪೊಲೀಸರ ಮುಂದೆ 1 ಪ್ರಕರಣ. ಹೀಗೆ 20 ಪ್ರಕರಣಗಳು ಬಾಕಿ ಇವೆ, ವಿಚಾರಣೆಯ ಹಂತದಲ್ಲಿದೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ. ಇನ್ನು ಬೇಲ್ ಪಡೆದು ಆಚೆ ಬಂದ ನಂತರದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೆ ಬೇಲ್ ಸಿಕ್ಕಿದೆ, ಜೈಲಿನಿಂದ ಆಚೆ ಬಂದಿದ್ದೇನೆ, ಟಿಕೆಟ್ ಕೊಡಬಹುದು ಬಿಜೆಪಿಯಿಂದ ಅನ್ನೋ ಸಹಜ ನಿರೀಕ್ಷೆಯಲ್ಲಿದ್ದರು ಗಾಲಿ ಜನಾರ್ದನ ರೆಡ್ಡಿ ಅವರು. ಆದರೆ ಯಾವಾಗ ಟಿಕೆಟ್ ಸಿಗಲಿಲ್ಲ, ಬಂಡಾಯ ಎದ್ರು, ತಮ್ಮದೇ ಒಂದು ಪಕ್ಷವನ್ನ ಕೂಡ ಸ್ಥಾಪನೆ ಮಾಡಿದ್ರು ಜನಾರ್ದನ ರೆಡ್ಡಿ ಅವರು. ಬಂಡಾಯ ಸಾರಿದ್ದ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ KRPP ಅನ್ನೋ ಹೊಸ ಪಕ್ಷವನ್ನ ಕಟ್ಟಿದ್ರು. ಗಂಗಾವತಿಯಲ್ಲಿ ಖುದ್ದು ಜನಾರ್ದನ್ ರೆಡ್ಡಿ ಅವರೇ ಕಣಕ್ಕಿಳಿದ್ರು. ಬಳ್ಳಾರಿಯಿಂದ ತಮ್ಮ ಸಹೋದರನ ವಿರುದ್ಧವಾಗಿ ತಮ್ಮ ಪತ್ನಿ ಅರುಣಾ ಲಕ್ಷ್ಮಿ ಅವರನ್ನ ಕಣಕ್ಕಿಳಿಸಿದ್ರು. ಆದರೆ ಗೆಲ್ಲಲಿಕ್ಕೆ ಸಾಧ್ಯವಾಗಿದ್ದು ಕೇವಲ ಜನಾರ್ದನ್ ರೆಡ್ಡಿ ಅವರಿಗೆ ಮಾತ್ರ. ಹಾಲಿ ಶಾಸಕರು ಕೂಡ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇನ್ನು ಬಿಜೆಪಿಯ ಹಲವು ನಾಯಕರನ್ನ ಸೋಲಿಸಿದ್ರು ಜನಾರ್ದನ್ ರೆಡ್ಡಿ ಅವರು. ಅಟ್ಲೀಸ್ಟ್ ವೋಟ್ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸಗಳಾಗಿತ್ತು KRPP ಪಕ್ಷ ಕಣಕ್ಕೆ ಇಳಿದಿದ್ರಿಂದ. ಈಗ 20 ಕೇಸ್ ಕೋರ್ಟ್ನಲ್ಲಿ ಇರುವಾಗಲೇ ಬಿಜೆಪಿಗೆ ಮರು ಸೇರ್ಪಡೆಗೊಂಡಿದ್ದಾರೆ. ಹೀಗಾಗಿ ಈ ಎದುರಾಳಿ ಪಕ್ಷಗಳು ಆರೋಪ ಮಾಡೋ ರೀತಿಯಲ್ಲಿ ಬಿಜೆಪಿಯ ವಾಷಿಂಗ್ ಮೆಷಿನ್ ಜನಾರ್ದನ ರೆಡ್ಡಿ ಅವರ ಪಾಲಿಗೂ ಕೂಡ ವರ್ಕ್ ಆಗುತ್ತಾ? ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರ್ತಕ್ಕಂಥ 20ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇರುವಂತಹ ಪ್ರಕರಣಗಳಲ್ಲಿ ಕ್ಲೀನ್ ಚಿಟ್ ಸಿಗುತ್ತಾ ಜನಾರ್ದನ ರೆಡ್ಡಿ ಅವರಿಗೆ? ಕಾಲ ಉತ್ತರಿಸುತ್ತೆ.